Welcome to online class students. So in previous class we were discussing about that is place of supply regarding to the services. So I think I explained the general rules relating to the services. So these are general rules. So while considering the that is services, the mainly two things we have to be recognized, that is whether the service provider is registered or not, ಅಥವಾ ರಿಸಿಪಿಯೆಂಟ್ ರಿಜಿಸ್ಟರ್ಡ್ ಆರ್ ನಾಟ್ ನೋಡಬೇಕು. ಸೊ ರಿಜಿಸ್ಟರ್ಡ್ ಪರ್ಸನ್ ಆದರೆ ಲೊಕೇಶನ್ ಆಫ್ ದಿ ರಿಸಿಪಿಯೆಂಟ್ ಕನ್ಸಿಡರ್ ಮಾಡಬೇಕು. ಅನ್ರಿಜಿಸ್ಟರ್ಡ್ ಪರ್ಸನ್ ಆದರೆ ಅವನು ಯಾವ ಅಡ್ರೆಸ್ ಕೊಟ್ಟಿರ್ತಾನೋ ಅದನ್ನು ಕನ್ಸಿಡರ್ ಮಾಡಿ. ಇದು ಜನರಲ್ ರೂಲ್ಸ್ ಅಪ್ಲಿಕೇಬಲ್ ಆಗುವಂಥದ್ದು ಸರ್ವಿಸಸ್ಸಿಗೆ. ಆ್ಯಂಡ್ ಕಮಿಂಗ್ ಟು ದಿ ಅದರ್ ಸರ್ವೀಸಸ್ ಲೈಕ್ ದ ಸರ್ವೀಸಸ್ ಡೈರೆಕ್ಟ್ಲಿ ಇನ್ ರಿಲೇಷನ್ ಟು ದಿ ಇಮ್ಯೂವಬಲ್ ಪ್ರಾಪರ್ಟಿ ಅಥವಾ ಬೋಟ್ ವೆಸಲ್ಸ್ ಇಲ್ಲ ಇದ್ದರೆ, ಅಥವಾ ಆಕ್ಸಿಲರಿ ಸರ್ವಿಸಸ್ ಆಗಿದ್ದರೆ ಲೊಕೇಶನ್ ಆಫ್ ದಿ ಪ್ರಾಪರ್ಟಿ ಆರ್ ಬೋಟ್ ವೆಸಲನ್ನು ಕನ್ಸಿಡರ್ ಮಾಡಬೇಕು. ಅದೇ ಇನ್ ಕೇಸ್ ಆಫ್ ರೆಸ್ಟೋರೆಂಟ್, ಪರ್ಸನಲ್ ಕ್ಯಾಟ್ರಿಂಗ್, ಗ್ರೂಮಿಂಗ್, ಫಿಟ್ನೆಸ್, ಬ್ಯೂಟಿ ಟ್ರೀಟ್ಮೆಂಟ್ ಅಥವಾ ಹೆಲ್ತ್ ಕೇರ್ ಸರ್ವಿಸಸ್ ಇದೆಲ್ಲ ಆದರೆ ಲೊಕೇಶನ್ ಆಫ್ ದಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸನ್ನು ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಬಿ ಕನ್ಸಿಡರ್ ಇನ್ ಅಕೌಂಟ್ ಇನ್ ಕೇಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಅಂಡ್ ಅದರ್ ಥಿಂಗ್ಸ್. ಅಂದರೆ ಇದೆಲ್ಲ ಇಮ್ಮೂವಬಲ್ ಪ್ರಾಪರ್ಟಿ ಆಗಿರುತ್ತೆ. ಪ್ರಾಪರ್ಟಿ ಇರ್ಬೋದು, ಇಮ್ಮೂವಬಲ್ ಪ್ರಾಪರ್ಟಿ ಇರ್ಬೋದು, ಅಥವಾ ಬೋಟ್ ವೆಸಲ್ಸ್ ಇರ್ಬೋದು, ಆಕ್ಸಿಲರಿ ಸರ್ವಿಸಸ್ ಇರ್ಬೋದು. ರೆಸ್ಟೋರೆಂಟ್, ಕ್ಯಾಟ್ರಿಂಗ್, ಫಿಟ್ನೆಸ್, ಬ್ಯೂಟಿ ಪಾರ್ಲರ್ ಎಲ್ಲ ಆದರೆ ಎಲ್ಲಿ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಆಗ್ತಾ ಅಲ್ಲೇ. ಸೊ ಇನ್ನೆಲ್ಲದು ಲೊಕೇಶನ್ ಎಲ್ಲಿರ್ತದೋ ಅದನ್ನು ಕನ್ಸಿಡರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ವಿ ಕ್ಯಾನ್ ಸಿ ದಟ್ ಹೋಟೆಲಲ್ಲಿ ಸರ್ವಿಸಸ್ ಅಂತ ಹೇಳಿದರೆ ಹೋಟೆಲ್ ಎಲ್ಲಿ ಉಂಟು ಅದನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಮತ್ತು ಕ್ಯಾಟ್ರಿಂಗ್ ಆದರೆ ನಿಮ್ಮ ಮನೆಗೆ ಬಂದು ಕ್ಯಾಟ್ರಿಂಗ್ ಮಾಡಿ ನಿಮ್ಮ ಮನೆ ಪರ್ಫಾರ್ಮೆನ್ಸ್ ಅದು ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಜಿಮ್ಮಿಗೆ ಹೋದರೆ ಜಿಮ್ ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ. ನೀವೇ ಮನೆಗೆ ಜಿಮ್ ಟ್ರೈನರ್ ಕರ್ಸ್ಕೊಂಡ್ರೆ ನಿಮ್ಮ ಮನೆಗೆ ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ, ಲೈಕ್ ದಟ್. ಸೊ ರಿಗಾರ್ಡಿಂಗ್ ದಟ್ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಸೊ ಇನ್ ಅಡಿಷನ್ ಟು ದಿ come to the brief explanation about that place of supply of services under section 12 IGST Act, whereas supplier and recipient are in ಇಂಡಿಯಾದಲ್ಲಿದ್ದರೆ, ಸೊ ಸಪ್ಲೈ ಆಫ್ ಸರ್ವಿಸಸ್ ಟ್ರೈನಿಂಗ್ ಫಾರ್ ಪರ್ಫಾರ್ಮೆನ್ಸ್, ದ ಪ್ಲೇಸ್ ಆಫ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ವಿಲ್ ಬಿ ಕನ್ಸಿಡರ್ ಇನ್ ಅಕೌಂಟ್. ಟ್ರೈನಿಂಗ್ ಅಥವಾ ಸರ್ವಿಸಸ್ ಏನಾದ್ರು ಇದ್ದರೆ ಅದನ್ನು ಎಲ್ಲಿ ಟ್ರೈನಿಂಗ್ ಆಗ್ತದೋ ಅದು. ಫಾರ್ ಎಕ್ಸಾಂಪಲ್, ವುಮೆನ್ಸ್ ಕಾಲೇಜಲ್ಲಿ ಟ್ರೈನಿಂಗ್ ಆದರೆ ಅದು ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ. ಸೊ ಅಥವಾ ನಿಮ್ಮನ್ನು ಬೇರೆ ಕಡೆಗೆ ಕಳಿಸಿ ಟ್ರೈನಿಂಗ್ ಕೊಟ್ಟರೆ ಅದು ಪ್ಲೇಸ್ ಆಫ್ ಸಪ್ಲೈ ಆಗುತ್ತೆ ಸೊ ಎಲ್ಲಿ ಸರ್ವಿಸ್ ಟ್ರೈನಿಂಗ್ ಆಗ್ತದೆ ಅದು ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ ಸರ್ವಿಸಸ್ಗೆ. ದ ಸೆಕೆಂಡ್ ಒನ್, ಸಪ್ಲೈ ಆಫ್ ಸರ್ವಿಸಸ್ ಅಡ್ಮಿಷನ್ ಟು ದಿ ಕಲ್ಚರಲ್, ಆರ್ಕಿಟೆಕ್ಚರ್, ಸ್ಪೋರ್ಟ್ಸ್, ಸೈಂಟಿಫಿಕ್, ಎಜುಕೇಷನಲ್, ಅಮ್ಯೂಸ್ಮೆಂಟ್ ಪಾರ್ಕ್ ಅದೆಲ್ಲ ಆದರೆ ಪಾರ್ಕ್ ಎವೆನ್ಯೂ ಎಲ್ಲಿರ್ತದೋ ಅದು. ಸೊ ಫಾರ್ ಎಕ್ಸಾಂಪಲ್, ಈಗ ಇಂಟರ್ನ್ಯಾಷನಲ್ ಫೆಸ್ಟ್ ಆಗ್ತದೆ ಅಂತ ಎನಿಸಿ, ಡೆಲ್ಲಿಯಲ್ಲಾದರೆ ಅದು ಪ್ಲೇಸ್ ಆಫ್ ಸಪ್ಲೈ ಆಗಿರ್ತದೆ. ಉಡುಪಿಯಲ್ಲಾದರೆ ಅದು ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ. ಸೊ ಅದಕ್ಕೆ ಅದೇನಾದರೂ ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲ ನಿಮಗೆ ಗೊತ್ತಿರ್ಬೋದು. ಫಾರ್ ಎಕ್ಸಾಂಪಲ್, JRS ಪಾರ್ಟಿಸಿಪೇಟ್ ಇರ್ಬೋದು ಅಥವಾ ವಂಡರ್ಲಾ ಇರ್ಬೋದು, ಅದನ್ನೆಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಕರಿತೇವೆ. ಅದೆಲ್ಲಿ ಇರ್ತದೋ ಅದರ ಪ್ಲೇಸನ್ನು ನಾವು ಆ ಪರ್ಟಿಕ್ಯುಲರ್ ಪ್ಲೇಸನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೇವೆ, ಪ್ಲೇಸ್ ಆಫ್ ಸಪ್ಲೈ ಅಂತ. ಸೊ ಇನ್ ಕೇಸ್ ಆಫ್ ಸಪ್ಲೈ ಆಫ್ organized cultural art, sports, educational, entertainment, conference fair, exhibition similar to event, venue of the events. ಎಕ್ಸಿಬಿಷನ್ಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ಸೊ ಚೇಂಜಸ್ ಆಗ್ತಾ ಇರುತ್ತೆ. ಉಡುಪಿ ಉತ್ಸವ ಅಂತೆಲ್ಲ ಬರ್ತದಲ್ಲ, ಸೊ ಅದೆಲ್ಲಿ ಇರ್ತದೋ ಆ ಪ್ಲೇಸನ್ನೇ ನಾವೇನಂತ ಕನ್ಸಿಡರ್ ಮಾಡಬೇಕು, ಪ್ಲೇಸ್ ಆಫ್ ಸಪ್ಲೈ. ಅದು ಅಜ್ಜರ್ ಕಾರ್ಡಲ್ಲಿದ್ದರೆ ಅದು ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ, ಅದು MGM ಗ್ರೌಂಡಲ್ಲಿದ್ದರೆ ಅದು ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ, ಅದು ಮಣಿಪಾಲದಲ್ಲಿದ್ದರೆ ಅದು ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ. ಸೊ ದಟ್ಸ್ ವಾಟ್. ವೆನ್ ಕಮಿಂಗ್ ಟು ದಿ So look at this, the place of supply of services is so in case of transportation of goods including the mail and courier ಆದರೆ ಲೊಕೇಶನ್ ಆಫ್ ದಿ ರೆಸಿಪಿಯೆಂಟ್. ಟ್ರಾನ್ಸ್ಪೋರ್ಟೇಷನ್ ಆಫ್ ಗೂಡ್ಸ್ ಮತ್ತು ಮೇಲ್ ಎಲ್ಲ ಕೊರಿಯರ್ ಎಲ್ಲ ಆದರೆ ಲೊಕೇಶನ್ ಆಫ್ ದಿ ರಿಸಿಪಿಯೆಂಟ್ ಎಲ್ಲಿರ್ತಾನೋ ಅದನ್ನು ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಇನ್ ಕೇಸ್ ಆಫ್ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಸರ್ವಿಸಸ್, ರಿಟರ್ನ್ ಜರ್ನಿ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆದರೆ ಪ್ಲೇಸ್ ಆಫ್ ವೇರ್ ಪ್ಯಾಸೆಂಜರ್ ಎಂಬಾರ್ಕ್ ಟು ದಿ ಕನ್ವೀನಿಯಂಟ್ ಜರ್ನಿ. ಸೊ ಇಲ್ಲಿ ಏನಾದರೂ ಜರ್ನಿಯಲ್ಲಿದ್ದಾಗ ಸರ್ವಿಸಸ್ ಪ್ರೊವೈಡ್ ಮಾಡಿದರೆ ಪ್ಯಾಸೆಂಜರ್ ಎಲ್ಲಿ ಹತ್ತುತ್ತಾನೋ ಅಥವಾ ಎಲ್ಲಿ ಅವನು ಪರ್ಟಿಕ್ಯುಲರ್ ವೆಹಿಕಲ್ಲಿಗೆ ಹತ್ತುತ್ತಾನೋ ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ತೇವೆ, ಪ್ಲೇಸ್ ಆಫ್ ಸಪ್ಲೈ. ಗೂಡ್ಸ್ ಎಲ್ಲಾದ್ರೆ ಗೂಡ್ಸ್ ಆಗ್ತಿದ್ದನ್ನು ನಾವು ಕನ್ಸಿಡರ್ ಮಾಡ್ತೇವೆ, ಇಲ್ಲಿ ಪ್ಯಾಸೆಂಜರ್ ಹತ್ತಿದ್ದನ್ನು ಕನ್ಸಿಡರ್ ಮಾಡ್ತೇವೆ.
ಸರ್ವಿಸ್ ಆನ್ ಬೋರ್ಡ್ ಕನ್ವೀನಿಯನ್ಸ್ ಲೈಕ್ ವೆಸಲ್ಸ್ ಏರ್ಕ್ರಾಫ್ಟ್ ಟ್ರೈನ್ ಆದರೆ ದ ಫಸ್ಟ್ ಶೆಡ್ಯೂಲ್ ಆಫ್ ದಿ ದ ಫಸ್ಟ್ ಶೆಡ್ಯೂಲ್ಡ್ ಪಾಯಿಂಟ್ ಆಫ್ ದಿ ಡಿಪಾರ್ಚರ್ ಆಫ್ ದ ಕನ್ವೀನಿಯನ್ಸ್ ಆಫ್ ದಿ ಜರ್ನಿ. ಇಲ್ಲಿ ಬೋರ್ಡ್ ಕನ್ವೀನಿಯನ್ಸ್ ಸರ್ವಿಸಲ್ಲಿ ಸಹ ಉಂಟು, ಗೂಡ್ಸಲ್ಲಿ ಸಹ ಉಂಟು. ಗೂಡ್ಸಲ್ಲಿ ನಾವೇನು ಕನ್ಸಿಡರ್ ಮಾಡಬೇಕು, ಎಲ್ಲಿ ಗೂಡ್ಸನ್ನು ಟ್ರೈನಿಗೆ ಹಾಕಿರ್ತಾರೋ ಅದು ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ. ಬಟ್ ಇಲ್ಲಿ ಸರ್ವೀಸಸಲ್ಲಿ ಫಸ್ಟ್ ಜರ್ನಿ ಎಲ್ಲಿ ಸ್ಟಾರ್ಟ್ ಆಗ್ತದೋ ಅದೇ ಪ್ಲೇಸ್ ಆಫ್ ಸಪ್ಲೈ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಟ್ರೈನಿಗೆ ಬೆಂಗಳೂರಿಂದ ಮಂಗಳೂರಿಗೆ ಹೊರಟಿದೆ ಅಂತ ಹೇಳಿದರೆ, ಬೆಂಗಳೂರಲ್ಲಿ ನೀವು ಎಲ್ಲಿ ಸತ್ಕೊಳ್ಳಿ, ಎಲ್ಲಿ ಸರ್ವಿಸ್ ತೊಗೊಳ್ಳಿ ಕೌಂಟ್ ಆಗೋದಿಲ್ಲ ಸರ್ವಿಸಲ್ಲಿ. ಬೆಂಗಳೂರೇ ಪ್ಲೇಸ್ ಆಫ್ ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಅದು ದಟ್ಸ್ ವಾಟ್. ನೆಕ್ಸ್ಟ್ ಒನ್, coming to the other services like banking, other financial services, location of the recipient in supplier records. ನೀವೆಲ್ಲೇ ಎ ಟಿ ಎಮಲ್ಲಿ ದುಡ್ಡು ತೆಗೀರಿ, ಬಟ್ ಎ ಟಿ ಎಮ್ ಅವರು ನೀವೆಲ್ಲೇ ದುಡ್ಡು ತಗೊಂಡ್ರು ಸಹ ಬ್ಯಾಂಕಿಂಗಲ್ಲಿ ನಿಮ್ಮದು ನೀವೇ ತೊಗೊಂಡಿದ್ದೀವಿ, ನಿಮ್ಮ ಅಡ್ರೆಸ್ ಇದೆ, ಅವರು ಸಪ್ಲೈ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ನೀವು ಯಾವ ಅಡ್ರೆಸ್ ಕೊಟ್ಟಿರ್ತೀರೋ ಬ್ಯಾಂಕಿಗೆ ಅದೇ ಪ್ಲೇಸ್ ಆಫ್ ಸಪ್ಲೈ ಆಗಿರ್ತದೆ ಬ್ಯಾಂಕಿಂಗ್ ಸರ್ವಿಸಸಲ್ಲಿ. ಸೊ ನೀವೆಲ್ಲಿ ಅಮೌಂಟ್ ತೆಗೆದ್ರು ಸಹ ಅದನ್ನು ನಿಮ್ಮ ಅಡ್ರೆಸ್ಸಲ್ಲಿಂದವೇ ತೆಗೆದಿದ್ದೀರ ಅಂತ ಕನ್ಸಿಡರ್ ಆಗ್ತದೆ. ದ ಇನ್ಶೂರೆನ್ಸ್ ಸರ್ವಿಸಲ್ಲಿ ಲೊಕೇಶನ್ ಆಫ್ ದಿ ರೆಸಿಪಿಯೆಂಟ್ ಸಪ್ಲೈಯರ್ ರೆಕಾರ್ಡ್ಸ್ ಆಲ್ಸೋ ಸೇಮ್, ಅವ್ರಿಗೇನು ಮೊದಲು ಇನ್ಶೂರೆನ್ಸ್ ಇದಿರ್ತದೋ ಅದು ಕನ್ಸಿಡರ್ ಮಾಡ್ತೇವೆ. ದಿಸ್ ಆಲ್ ಸರ್ವಿಸಸ್ ಯು ರೈಟ್ ಡೌನ್ ದಿಸ್ ಥಿಯರಿಟಿಕಲ್ ಆಸ್ಪೆಕ್ಟ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಆಯಿತಾ ಬರಲಿಕ್ಕೆ. ಸ್ಟಾರ್ಟ್ ಫ್ರಮ್ ಹಿಯರ್, ರೈಟ್ ದಿಸ್ ಥಿಂಗ್ಸ್, ದೆನ್ ಇದನ್ನು ಬರ್ಕೊಳ್ಳಿ, ದೆನ್ write these things, ಇದನ್ನೊಂದು ಬರ್ಕೊಳ್ಳಿ, then write down these things, then write down these things, then write down this. ಎಷ್ಟು ಬರ್ಕೊಂಡಾಯ್ತು ಥಿಯರಿ ಸ್ಪೆಕ್ಟ್ಸ್. ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದರೆ ಇದ್ರ ಲೆಂದಿ ಉಂಟು, ಅದೇ ಒಂದು 7-8 ಪೇಜ್ ಉಂಟು. ನಿಮಗೆ ಅದರಲ್ಲಿ ನೋಡಿಟ್ಟು ಅರ್ಥ ಆಗಲಿಕ್ಕಿಲ್ಲ. ಸೊ ದಿಸ್ ಇಸ್ ಸಿಂಪ್ಲೆಸ್ಟ್ ವೇ ಟು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಯು ಕ್ಯಾನ್ ರೈಟ್ ಡೌನ್ ದಿಸ್ ಥಿಂಗ್ಸ್ ಆ್ಯಂಡ್ ಲರ್ನ್. ಸೊ ಸಿ ಯು ನೆಕ್ಸ್ಟ್ ಕ್ಲಾಸ್.